ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಇನ್ KCT ಥ್ರೂ ಅಡ್ಮಿಷನ್ ಆಗುವಂಥ ಕಾಲೇಜಸ್ ನೇಮ್ ಆದ್ರೆ ಹೇಳ್ತೀನಿ. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪಾ ಅಂದ್ರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಇನ್ನೊಂದೇನಂದ್ರೆ, ಇದು ಕಂಪ್ಲೀಟ್ ಆಗಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ರೆಕಮೆಂಡ್ ಆದ್ರೆ ಮಾಡ್ತೀನಿ. ಏನಕ್ಕಂದ್ರೆ ಈ ಚಾನಲ್ ಕಂಪ್ಲೀಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ರಿಲೇಟೆಡ್ ಇರೋ ಕಂಟೆಂಟ್ ಮಾತ್ರ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಇಲ್ಲಿ ಏನು ಟಾಪ್ 10 ಕಾಲೇಜಸ್ ತೋರಿಸ್ತಾ ಇದೀನಲ್ಲ, ಈ ಎಲ್ಲಾ ಕಾಲೇಜಸ್ ಅಲ್ಲಿ ನೀವು ಜಸ್ಟ್ ಹೇಳ್ತೀನಿ ನೋಡಿ, 35,000 ಅಲ್ಲೇ ನಿಮ್ಮ 1 ಇಯರ್ ಫೀಸ್ನ ನೀವು ಪೇ ಅಂದ್ರೆ ಜಸ್ಟ್ 35,000ದಲ್ಲಿ ಎಂತ ಕಾಲೇಜಸ್ ಅಲ್ಲಿ ಬೇಕಾದ್ರೂ ಅಡ್ಮಿಷನ್ ಆಗ್ಬೋದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಒಂದೂವರೆ ಲಕ್ಷದೊಳಗಡೆ ಇಡೀ ಎಂಟೈರ್ ಇಂಜಿನಿಯರಿಂಗ್ ಅಲ್ಲಿ 4 ವರ್ಷನೂ ಮುಗಿಸ್ಬೋದು. ಆ ತರ ಟ್ರಿಕ್ಸ್ ಅನ್ನೋದು ಹೇಳ್ತೀನಿ. ಟ್ರಿಕ್ಸ್ ಅನ್ನೋಕ್ಕಿಂತ ಅದು ಇದೆ. ಇದನ್ನ ತುಂಬಾ ಇಂಜಿನಿಯರ್ ಸ್ಟೂಡೆಂಟ್ಸ್ ನ ಇಷ್ಟೊಂದು ಫೀಸ್ ಇರುತ್ತಾ, ಮತ್ತೆ ಇಂಜಿನಿಯರ್ಸ್ ಅಂದ್ರೆ ಏನ್ಕೊಂಡ್ರೆ ಇಂಜಿನಿಯರಿಂಗ್ ತುಂಬಾ ಲಕ್ಷಾಂತರ ಅಮೌಂಟ್ ನ ಕಟ್ಟಬೇಕು, ಈ ತರ ಮೈಂಡ್ ಸೆಟ್ ಆದ್ರೆ ಬಂದ್ಬಿಟ್ಟಿದೆ ಎಲ್ಲ ಪೇರೆಂಟ್ಸ್ಗೆ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಯಾವ ತರ ಪ್ರೊಸೀಜರ್ ಮತ್ತೆ ಟಾಪ್ 10 ಕಾಲೇಜಸ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಲೇಜಸ್ ನೇಮ್ ಹೇಳ್ತಾ ಹೋಗ್ತೀನಿ, ಮತ್ತೆ ಈ ತರ ಕಡಿಮೆ ಅಮೌಂಟ್ ಅಲ್ಲಿ ಕಾಲೇಜಸ್ ಯಾವ ತರ ಅಡ್ಮಿಷನ್ ಆಗೋದು ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಕೇಳಿಸ್ಕೊತಾ ಹೋಗಿ. ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇನ್ KCT. ಓಕೆನಾ, ಫಸ್ಟ್ ನೇಮ್ ಬರುತ್ತೆ ನಮಗೆ RV ಕಾಲೇಜಸ್ ಆಫ್ ಇಂಜಿನಿಯರಿಂಗ್. ಅಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ನೀವು ಅಂದ್ರೆ ಟಾಪ್ 1 ಅದ ತಗೊಳ್ಳಿ, 2 ಅದ ತಗೊಳ್ಳಿ, ಬಟ್ ನಾನು ಇವೆಲ್ಲ ಟಾಪ್ 10 ಅಂದ್ರೆ ಇಷ್ಟೆಲ್ಲ ಟಾಪ್ ಕಾಲೇಜಸ್ ಅಂತ ಹೇಳ್ಬೋದು. ಓಕೆನಾ, RV ಕಾಲೇಜಸ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಈ ಒಂದು ಕಾಲೇಜ್ ತುಂಬಾನೇ ಒಳ್ಳೆ ನೇಮ್ ಆದ್ರೆ ಇದೆ. ನೆಕ್ಸ್ಟ್ PS ಯೂನಿವರ್ಸಿಟಿ ಅಂತ ಕರೀತಾರೆ ಸ್ವಲ್ಪ ಜನ. ಇದು ಒಳ್ಳೆ ಕಾಲೇಜಸ್ ಕೂಡ ಆಗಿದೆ. ನೆಕ್ಸ್ಟ್ ಥರ್ಡ್ ಅಂತ ಬಂದ್ರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಫೋರ್ತ್ ಅಂತ ಬಂದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ ಫಿಫ್ತ್ ಬಂದ್ರೆ ಶ್ರೀ ಅಂದ್ರೆ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಮೈಸೂರಲ್ಲಿ ಸಿಗುತ್ತೆ ಈ ಕಾಲೇಜು. SJC ಅಂತ ಕರೀತಾರೆ ಸ್ವಲ್ಪ ಜನ ಶಾರ್ಟ್ ಫಾರ್ಮ್ ಆಗಿ. ನೆಕ್ಸ್ಟ್ ಸಿಕ್ಸ್ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂದ್ರೆ ಜಸ್ಟ್ ಇನ್ನ UVCE ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಆಗಿ. ಈ ಕಾಲೇಜಸ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸೆವೆಂತ್ ಅಂತ ಬಂದ್ರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏಟ್ತ್ ಬಂದ್ಬಿಟ್ಟು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನು ಸ್ವಲ್ಪ ಸಾಕಷ್ಟು ಶಾರ್ಟ್ ಫಾರ್ಮ್ ಆಗಿ BIT ಅಂತ ಕರೀತಾರೆ. ನೆಕ್ಸ್ಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ KLE ಯೂನಿವರ್ಸಿಟಿ. ನೋಡಿ, KLE ಬಂದ್ಬಿಟ್ಟು ನಿಮಗೆ ಹುಬ್ಳಿ ಸೈಡ್ ಸಿಗುತ್ತೆ, ಸಿದ್ಧಗಂಗಾ ತುಮಕೂರಲ್ಲಿ ಸಿಗುತ್ತೆ, BIT ಬೆಂಗಳೂರು ಸಿಗುತ್ತೆ, ದಯಾನಂದ್ ಕೂಡ ಬೆಂಗಳೂರು ಸಿಗುತ್ತೆ, ಮತ್ತೆ UVC ಕೂಡ ಬೆಂಗಳೂರು, SJC ಮೈಸೂರು ಸಿಗುತ್ತೆ, MS ರಾಮಯ್ಯ ಪೆಸ್ ಮಂಡ್ಯದಲ್ಲಿ, ಮತ್ತೆ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಬೆಂಗಳೂರಲ್ಲೇ ಸಿಗ್ತಾ ಹೋಗುತ್ತೆ. RV ಕೂಡ ಬೆಂಗಳೂರು ಸಿಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ನೀವು ಟಾಪ್ 10 ಅಂತ ಅನ್ಬೋದು. ಇಷ್ಟು ಕಾಲೇಜಸ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾನೇ ಒಳ್ಳೆ ಬ್ರ್ಯಾಂಡ್ ಆಗಿರುವಂತ ಒಳ್ಳೆ ಕಾಲೇಜಸ್ ಕೂಡ ಮಾಡಿದಾವೆ. ಮತ್ತೆ ನೀವು ರ್ಯಾಂಕ್ ಕೂಡ ನೋಡಬಹುದು. CSC ಗೆ ಎಷ್ಟು ರ್ಯಾಂಕ್ ಇರಬೇಕಾಗಿರುತ್ತೆ, ನೆಕ್ಸ್ಟ್ IAC ಗೆ ಎಷ್ಟು ರ್ಯಾಂಕ್ ಇರಬೇಕಾಗಿರುತ್ತೆ ಅನ್ನೋದು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ನೀವು ಮೆಕ್ಯಾನಿಕಲ್ದು ಬೇಕಂದ್ರೆ ನಾನು ಮೆಕ್ಯಾನಿಕಲ್ದು ಕೂಡ ಇಲ್ಲಿ ರ್ಯಾಂಕ್ ಆದ್ರೆ ಹಾಕಿರ್ತೀನಿ. ಇದ್ರದ್ದು PDF ಕೂಡ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಓಕೆನಾ, ಈಗ ಹೇಳ್ತಾ ಹೋಗ್ತೀನಿ ನೋಡಿ ಯಾವ ತರ ಅಡ್ಮಿಷನ್ ಕಡಿಮೆ ದುಡ್ಡಲ್ಲಿ ಮಾಡ್ಕೋಬಹುದು ಅಂತ. ನೋಡಿ, ಸಾಕಷ್ಟು ಜನ ಅದನ್ನ ಯಾವಾಗ ಅಡ್ಮಿಷನ್ ಟೈಮಲ್ಲಿ ಹೇಳ್ತಾರೆ, ಯಾವುದೇ ಕಾಲೇಜ್ ಇರಲಿ ಗೋರ್ಮೆಂಟ್ ಒಂದಿಷ್ಟು ರಿಸರ್ವೇಶನ್ ಅಂತಂದ್ರೆ ಇಟ್ಟಿರುತ್ತೆ. ಓಕೆನಾ, ಅದೇನಂದ್ರೆ SNQ ಕೋಟಾ ಅಂತ. SNQ ಕೋಟಾ ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಯಾವುದೇ ತರ ಕೋರ್ಸ್ಗೂ ಅಪ್ಲೈ ಆಗೋದಿಲ್ಲ. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ಅದು ಯಾರಿಗೆ ಸಿಗುತ್ತೆ, ಅದು ಓನ್ಲಿ 5% ಸ್ಟೂಡೆಂಟ್ಸ್ಗೆ. ಅಂದ್ರೆ ಒಂದೀಗ 100 ಸೀಟ್ಸ್ ಇದ್ರೆ ಅದರಲ್ಲಿ 95 ಸೀಟು ಬೇರೆ ತರ. ಓಕೆನಾ, 5 ಸೀಟು 100 ಸೀಟ್ ಇದ್ರೆ ಹೇಳ್ತಿರೋದು ಎಕ್ಸಾಂಪಲ್. ನಾನು ಒಂದು ಕಾಲೇಜಲ್ಲಿ 100 ಸೀಟ್ ಇದೆ, ಅದರಲ್ಲಿ 5 ಸೀಟ್ ಏನ್ ಮಾಡಿರ್ತಾರೆ, SNQ ಕೋಟಾ ಅಂತ ಇಟ್ಟಿರ್ತಾರೆ. ಆ 5 ಸೀಟ್ ಯಾರು ಟಾಪ್ ಅಲ್ಲಿ ಯಾರು ಅಂದ್ರೆ ರ್ಯಾಂಕ್ ಯಾರು ಬಂದಿರುತ್ತೆ ಆ ಕಾಲೇಜ್ ಒಳಗಡೆ, ಅಂತ ಸ್ಟೂಡೆಂಟ್ಸ್ ಗಳಿಗೆ SNQ ಕೋಟಾ ಅಂತ ಅಲಾಟ್ ಆಗುತ್ತೆ. SNQ ಕೋಟಾದಲ್ಲಿ ಯಾರು ಅಲಾಟ್ಮೆಂಟ್ ಅಂದ್ರೆ ಆ ಒಂದು ಕೋಟಾದಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ, ಮತ್ತೆ ಯಾರಿಗೆ ಆ ಒಂದು ಸೀಟ್ ಸಿಗುತ್ತೆ, ಆ ಒಂದು ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಆಗಿ ಒಂದು ವರ್ಷದ ಫೀಸು ಬರೀ 33,000. ಅಂದ್ರೆ ಹೋದ ವರ್ಷ 32,000 ಚಿಲ್ಲರೆ ಆಯ್ತು, 33,000 ಇವತ್ತು 34ರಿಂದ 35 ಹೋಗುತ್ತೆ. ಎಂತ ಕಾಲೇಜೆಲ್ಲ ಅಡ್ಮಿಷನ್ ಆಗಿ, ಅಂದ್ರೆ RV ಆಯ್ತು, PES ಆಯ್ತು, MS ರಾಮ ಆಯ್ತು, ನಿಮ್ಗೆ ಏನ್ ಟಾಪ್ ಕಾಲೇಜಸ್ ಅಂದವಲ್ಲ, ಎಲ್ಲಾ ಕಾಲೇಜಸ್ ಅಲ್ಲೂ SNQ ಕೋಟಾ ಸೇಮ್ ಫೀಸ್ ಇರುತ್ತೆ. ಓಕೆನಾ, SNQ ಕೋಟಾದಲ್ಲಿ ಅಡ್ಮಿಷನ್ ಆಗೋರಿಗೆ. ನೆಕ್ಸ್ಟ್ ನೀವೇನಾದ್ರು SNQ ಕೋಟಾ ಸಿಕ್ಕಿಲ್ಲ, ಗೌರ್ಮೆಂಟ್ ಸೀಟ್ ಸಿಗ್ತದೆ ಅಂದ್ರೆ ಗೌರ್ಮೆಂಟ್ ಫೀಸ್ ಏನಿರುತ್ತೆ ಅಷ್ಟೇ ಇರುತ್ತೆ. ಓಕೆನಾ, ಅಂದ್ರೆ 1 lakh ಈ ತರ ಪ್ಲಸ್ ಇರುತ್ತಲ್ಲ ಅಷ್ಟೇ. ಬಟ್ ಅದ್ರ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಹೋದ್ರೆ ಸಾಕಷ್ಟು ಇರುತ್ತೆ. ಬಟ್ ಅಂತ ಕಾಲೇಜಲ್ಲಿ SNQ ಕೋಟಾ ಅಲಾಟ್ ಆದ್ರೆ ನಿಮ್ಗೆ ಸಾಕಷ್ಟು ಯೂಸ್ ಆಗುತ್ತೆ. ಈ SNQ ಕೋಟಾ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗಬೇಕು. ಜಸ್ಟ್ ಈಗ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅಂದ್ರೆ SNQ ಕೋಟಾದಲ್ಲಿ ತುಂಬಾನೇ ಕಡಿಮೆ ಅಮೌಂಟ್ ಅಲ್ಲಿ ನೀವು ಅಡ್ಮಿಷನ್ ಆಗ್ಬೋದು. ಈ SNQ ಕೋಟಾ ರಿಲೇಟೆಡ್
ರಿಲೇಟೆಡ್ ನಿಮಗೆ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ SNQ ಕೋಟಾ ಅಂತ ಹಾಕಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ ಒಂದು ಸ್ಟೂಡೆಂಟ್ಸ್ ಇರ್ತಾರೆ, ಯಾವ ಥರ ಇದನ್ನ ಅಪ್ಲೈ ಮಾಡಬೇಕು, ಯಾವ ಥರ ಎಲಿಜಿಬಲ್, ಇದನ್ನ ಕ್ಲೈಮ್ ಮಾಡಬೇಕಂದ್ರೆ ಹೆಂಗೆ, ಈ ಥರ ನಮ್ಗೆ SNQ ಕೋಟಾನೇ ಬೇಕಂತ ಏನು ಮಾಡಬೇಕು, ಮತ್ತು SNQ ಕೋಟಾ ಸಿಕ್ಕರೆ ಒಳ್ಳೆ ಕಾಲೇಜ್ ಸಿಗುತ್ತಾ, ಇಲ್ಲ ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ನಾನು SNQ ಕೋಟಾ ಬಿಡ್ಬೇಕಾ, SNQ ಕೋಟಾ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ, ಇದಿಷ್ಟು. ಓಕೆ, ಈ ನೋಡಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ಬೇಕನ್ನೋರು ಈ ಚಾನಲ್ ಆದರೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಮತ್ತೆ ಈ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬಾನೇ ಈ ಚಾನಲ್ ಆದರೆ ಹೆಲ್ಪ್ಫುಲ್ ಆಗುತ್ತೆ ರಿಲೇಟೆಡ್ ಇಂಜಿನಿಯರಿಂಗ್ ಕಂಟೆಂಟ್. ಓಕೆನಾ, ಓಕೆ, ಎನಿವೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮ್ಮೆಲ್ಲ ಒಂದು ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಅಂತ. ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡೋದ್ರಲ್ಲಿ. ಟೇಕ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.